ದೇಹೋ ದೇವಾಲಯ ಪ್ರೋಕ್ತ ಸ ಜೀವ ಕೇವಲ ಶಿವ ತ್ಯಜದಜ್ಞಾನ ನೈರ್ಮಾಲ್ಯಂ ಸ್ವಹಂ ಭಾವೇನ ಪೂಜೆಯತ್. ದೇಹೋ ಮುಕ್ತಿಕೋಪನಿಷತ್ ಹೇಳ್ತದ್ದು. ದೇಹ ಅಂತಕ್ಕಂಥದ್ದು ದೇವಾಲಯದ ದೇಹೋ ದೇವಾಲಯ ಪ್ರೋಕ್ತ ದೇವಾಲಯ ಅಂತ ಹೇಳ್ತಾರೆ. ಸ ಜೀವ ಕೇವಲ ಶಿವ. ಈ ದೇವಾಲಯದಲ್ಲಿರ್ತಕ್ಕಂಥ ನೀವು ಯಾರಿದ್ರಿ? ಇದ್ರೊಳಗೆ ನೀವು ಇದ್ರಲ್ಲ, ಅಕಸ್ಮಾತ್ ಇದ್ರೊಳಗೆ ಒಬ್ರು ಯಾರೋ ಬಂದು ಸೇರಿ ಮತ್ತು ಬೇರೆ ರೀ. ಮನೆಯೊಳಗೆ ಮನೆ ಒಡೆ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ರಜ ತುಂಬಿ ಹೊಸತಿರಲಿ ಕಸ ತುಂಬಿ, ಮನೆಯೊಳಗೆ ಮನೆ ಒಡೆ ಇದ್ದಾನೋ ಇಲ್ಲವೋ. ಮನೆಯೊಳಗೆ ಇದ್ರೊಳಗೆ ದೀಪ ಹಚ್ತಾರೆ, ಹೊರಗಿನ ಕಸ ಕೊಡ್ತಾರೆ, ಸ್ವಚ್ಛ ಇರ್ತದೆ. ಆದ್ರೆ ಒಳಗೆ ದೀಪನೂ ಇಲ್ಲ, ಕತ್ತರ ಏನು ಹೊರಭಾಗದ ಕಸನೂ ಗುಡಿಸಿಲ್ಲ. ಹಾಗಾದ್ರೆ ಮನೆಯೊಳಗೆ ಮನೆ ಒಡೆ ಇದ್ದಾನೋ, ಒಳಗಿನ ಆತ್ಮ ಇದ್ದಾನೋ ಇಲ್ಲೋ ಅಂತ ಸಂಶಯ ಜಗಜ್ಯೋತಿ ಬಸವೇಶ್ವರಿ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ದೇಹದಲ್ಲಿ ಯಾವತ್ತೂ ನಿಮ್ಮ ಮನುಷ್ಯನಲ್ಲಿ ಗುರುಗಳ ಸ್ಮರಣೆ ಇರಬೇಕು. ನಿಮ್ಮ ಹೊರಗಿನ ವ್ಯವಹಾರಗಳು ಕೂಡ ಚೆನ್ನಾಗಿರ್ತಕ್ಕಂಥ ಇರಬೇಕು. ಸುಳ್ಳು ಹೇಳಬಾರ್ದು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು. ಎಲ್ಲ ವ್ಯವಹಾರದಲ್ಲಿ ಗುರುಗಳ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು, ತಾಯಿ ತಂದೆ ಸೇವೆ ಮಾಡಬೇಕು. ಹೊರಗಿನ ವ್ಯವಹಾರ ಸರಿ ಇರಬೇಕು, ಒಳಭಾಗ ನಿಮ್ಮ ಮನಸ್ಸು ಸರಿ ಇರಬೇಕು. ಒಳಗೆ ನೀವೇ ಇರ್ತೀರಿ, ನೀವೇ ದೇವರು ಇರ್ತೀರಿ. ಒಳಭಾಗದಲ್ಲಿ ದೇಹೋ ದೇವಾಲಯ ಪ್ರೋಕ್ತ ಸ ಜೀವ ಕೇವಲ ಶಿವ. ಹೀಗಿದ್ರೆ ನೀವು ಪರಮಾತ್ಮಪ್ಪ, ನೀವು ಪರಮಾತ್ಮನ ಇನ್ನೊಂದು ರೂಪದ ಜೀವ ಅಂತ ಬಂದಿದ್ದಾರೆ. ಆ ಜೀವನೇ ಪರಮಾತ್ಮ ಸ್ವರೂಪಿದ್ದಾರೆ. ಆ ಜ್ಞಾನ ಪಡೆಯುವಗೋಸ್ಕರ ಶಾಸ್ತ್ರ ಬೇಕಾಗಿದೆ. ನಮ್ಗೆ ತಿಳಿತಾ ಇಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ, ತ್ಯಜದ ಅಜ್ಞಾನ ನೈರ್ಮಾಲ್ಯಂ. ಅಜ್ಞಾನ ಅಂತಕ್ಕಂಥ ಮಲಿನವನ್ನು ಕಳ್ಕೊಂಡ್ಬಿಡು, ಗುರು ಮುಖಾಂತರ ಬ್ರಹ್ಮಜ್ಞಾನ ಪಡ್ಕೊಳ್ರಿ, ಅಜ್ಞಾನ ಅಂತಕ್ಕಂಥ ಹೋಗಿಬಿಡ್ಲಿ. ಆಗ ನೀವು ಜ್ಞಾನಿಗಳಾಗ್ತೀರಿ, ನಿಮ್ಮ ಯಥಾರ್ಥ ಸ್ವರೂಪ ತಿಳಿತದ, ನೀವು ಧನ್ಯರಾಗ್ತೀರಿ ಅಂತ. ಅದು ಬೇಕು ಮೊದಲು. ಅದಕ್ಕೆ ಯಾಗೋಸ್ಕರವಾಗಿ ಸದ್ಗುರುವರ ಸನ್ನಿಧಿ ಬೇಕು, ಶಾಸ್ತ್ರ ಬೇಕು, ಪುರಾಣ ಬೇಕು, ಮತ್ತು ಅವರ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಶ್ರವಣ ಮನನ ನಿಧ್ಯಾಸನ ಮಾಡ್ತಾ ಇದ್ರೆ ನಾವು ಉದ್ಧಾರ ಆಗ್ತಾ ಇದ್ದೀವಿ. ಇಲ್ಲಿಂದ್ರೆ ಉದ್ಧಾರ ಆಗಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ಆದ್ಮೇಲೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ.